ಏನೇ ಮಾಡ್ತಿದ್ಯಾ? ನಮಸ್ಕಾರ ಮಾಡ್ತಿದ್ದೀನಕ್ಕ. ಈಗ ನಮಸ್ಕಾರ ಮಾಡೋದು ಒಳ್ಳೆ ದೇವರಿಗೆ ಮುತ್ತು ಕೊಟ್ಟಂಗಿದ್ಯಲ್ಲೇ. ಮತ್ತೆ ಎಲ್ರು ಹೀಗೆ ತಾನೇ ಮಾಡೋದು. ಅಯ್ಯೋ, ಹೀಗ್ ಮಾಡ್ಬಾರ್ದು. ನಾವ್ ಯಾವತ್ತೂ ದೇವರಿಗೆ ಒಂದೇ ಕೈಯಿಂದ ಹೀಗೆ ಹೀಗೆ, ಕೆಲವೊಬ್ರು ಹೀಗೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡಿದ್ರೆ ದೇವ್ರಿಗೆ ಅಪಚಾರ ಆಗತ್ತೆ. ನಾವ್ ಯಾವತ್ತೂ ಕೂಡ ಮೊಗ್ಗಿನ ತರ ನಮ್ ಕೈನ ಇಟ್ಕೊಂಡು ಒಳಗೆ ಜ್ಞಾನ ಭಕ್ತಿಗಳನ್ನ ಇಟ್ಟು ಆಮೇಲೆ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಸರಿಯ ಕೈ ಮೇಲಿಂದ ಹೀಗೆ ಮಾಡ್ತೀನಿ. ಬಗ್ಗೆ ಹೇಗ್ ನಮಸ್ಕಾರ ಮಾಡ್ತೀಯ ಹೇಳು? ಅಯ್ಯೋ, ಹೀಗ್ ನಮಸ್ಕಾರ ಮಾಡ್ಬಾರ್ದೆ. ಮತ್ತೆ ನಾವು ಹೆಣ್ಮಕ್ಳು ಪಂಚಾಂಗಗಳನ್ನ ಮಾತ್ರ ನೆಲಕ್ಕೆ ಸ್ಪರ್ಶ ಮಾಡ್ಬೇಕು. ಬಲಗೈನ ಎಡಗೈ ಮೇಲಿಟ್ಟು ಪಾದಗಳನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ತಲೆಯನ್ನ ನೆಲಕ್ಕೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಬೇಕು. ಯಾವಾಗ ನಾವು ತಲೆಯನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತೀವೋ ಅವಾಗ ಪಾಪಗಳೆಲ್ಲ ತತ್ಕ್ಷಣದಲ್ಲಿ ನಾಶ ಆಗೋಗುತ್ತೆ. ನೋಡು, ಹೀಗ್ ನಮಸ್ಕಾರ ಮಾಡ್ಬೇಕು. ಹೀಗ್ ನಮಸ್ಕಾರ ಮಾಡ್ಬೇಕು. ಆದಷ್ಟು ಒಂದ್ ಪ್ರದಕ್ಷಿಣೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬೇಕು. ಅವಾಗ ಪುಣ್ಯ ಜಾಸ್ತಿ. ಗಂಡ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡ್ಬೋದು. ಸರಿ ಅಕ್ಕ. ಈ ರೀತಿ ನಮಸ್ಕಾರ ಮಾಡೋರಿಗೆ ಈ ರೀಲೇ ಶೇರ್ ಮಾಡಿ. ಹರೇ ಕೃಷ್ಣ.